ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕಲ್ಯಾಣಿಗೆ ಶಿಕ್ಷೆ ಆಗ್ಬೇಕು ಅಂತ ನೀನ್ ಹಾಕಿರೋ ಕಂಡೀಷನ್ಸ್ ನಿನಗೆ ತೊಂದರೆ ಕೊಡ್ತಿರೋ ಹಾಗಿದೆ ಅಲ್ವಾ? ಪ್ರತಿಯೊಬ್ರು ಅವಳನ್ನ ವಹಿಸ್ಕೊಂಡು ಮಾತಾಡ್ತಾ ಇರೋದಕ್ಕೆ ಇವಳು ಹೀಗಾಗಿರೋದು. ಮನೆ ಕೆಲಸ ಮಾಡಿದ್ರೆ ಒಳ್ಳೇದು ಕೆಟ್ಟದ್ದು ಗೊತ್ತಾಗತ್ತೆ. ಅನುಪಮ, ಕಲ್ಯಾಣಿಗೆ ಯಾವ ಕೆಲಸನಾದ್ರೂ ಸರಿ ಹೇಗ್ ಮಾಡ್ಬೇಕು ಹೇಗ್ ಮಾಡ್ಬಾರ್ದು ಅಂತ ಹತ್ರ ಇದ್ ಕಲ್ಸು. ಸರಿಮ್ಮ. ಇವತ್ತು ಸಾಯಂಕಾಲ ಶಿವನಿಗೆ ಅಭಿಷೇಕ ಮಾಡಿಸಿ ನಮ್ಮ ಮನೆಯಿಂದ ನೈವೇದ್ಯ ಮಾಡಿಸಿ ತಗೊಂಡು ಹೋಗಿ ಸ್ವಾಮಿಗೆ ಅರ್ಪಿಸ್ಬೇಕು. ರಾತ್ರಿ ಶಿವನ ಸನ್ನಿಧಿಲೇ ಎಲ್ಲರೂ ನಿದ್ದೆ ಮಾಡಬೇಕು. ಯಾರು ಯಾವ ಕೆಲಸನೂ ಇಟ್ಕೋಬೇಡಿ. ಎಲ್ಲರೂ ಸಾಯಂಕಾಲ ಹೊರಡಬೇಕು. ಹಾಗೆ ಆಗ್ಲಮ್ಮ. ದಮಯಂತಿ, ನೀನ್ ಹೋಗಿ ಕೆಲಸ ನೋಡ್ಕೋ. ನನ್ಗಷ್ಟಕ್ಕೂ ಇಲ್ಲಿ ಏನ್ ನಡೀತು ಅಂತ ಈಗ್ಲೂ ಅರ್ಥ ಆಗ್ತಿಲ್ಲ. ಕಲ್ಯಾಣಿ, ಇನ್ನೊಂದ್ಸರ್ತಿ ಹೇಳ್ತೀಯಾ? ಅಯ್ಯೋ, ಏನೂ ಇಲ್ಲ. ನಾನು ಹೀಗೆ ಚೊಂಬಲ್ಲಿ ನೀರ್ ತಗೊಂಡು ಹೀಗೆ ಹಾಕ್ತಾ ಏಯ್ ನಿಲ್ಲು, ಸುಮ್ನಿರು. ಏನಮ್ಮ ನೀನು ಒಳ್ಳೆ ಬೊಂಬೆ ತರ ಇಲ್ಲೇ ನಿಂತಿದ್ಯಾ? ಮೊದಲು ಹೋಗಿ ಬಟ್ಟೆ ಬದಲಾಯಿಸ್ಕೋ. ಅಮ್ಮ, ನೀನೇ ಹೇಳ್ಕೊಡು. ಕಲ್ಯಾಣಿ, ನೀರು ಯಾರ ಮೇಲೂ ಬೀಳ್ದಿರೋ ಹಾಗೆ ನಾವು ಕೆಲಸ ಮಾಡಬಹುದು. ನಾನ್ ಕಲಿಸ್ಕೊಡ್ತೀನಿ. ಅಮ್ಮ, ನೀನಲ್ಲಿ ಹೋಗಿ ಕೂತ್ಕೋ. ನಿನ್ ಕೈಗೆ ಗಾಯ ಆಗಿದೆ. ನಿನಗ್ಯಾಕೆ ಈ ಕೆಲಸ ಎಲ್ಲ? ನಂಗ್ ಗೊತ್ತು ಬಿಡು, ನೀನ್ ಬೇಕು ಅಂತಾನೆ ಮಾಡಿದ್ದಲ್ವಾ? ಕೊಬ್ಬು ಕಡಿಮೆ ಆಯ್ತು ಅಲ್ವಾ? ಸರಿಯಾಗಿ ಮಾಡ್ದೆ. ಕಲ್ಯಾಣಿ, ಇನ್ಯಾವತ್ತೂ ಹೀಗೆಲ್ಲ ಮಾಡಕ್ ಹೋಗ್ಬೇಡ. ಏನೋ ಸಿದ್ದು, ಹೋದ್ ಕೆಲ್ಸ ಏನಾಯ್ತು? ಕಾಯ ಹಣ್ಣ? ಹಣ್ಣಾಗೋ ತರ ಇದೆ. ಓ, ಪ್ರೊಡ್ಯೂಸರ್ಗೆ ಸ್ಟೋರಿ ಹೇಳಿದೀನಿ, ಇಷ್ಟ ಆಗಿದೆ ಅಂದ್ರು. ಇನ್ನು ಹೀರೋ ಹೇಳ್ಬೇಕು. ಅಕ್ಕ, ಸಂಪದ ಹೇಗಿದ್ದಾಳೆ? ಸಂಪದ ಕೆಳಗ್ ಬಿದ್ದಿದ್ಲು ಅಂತ ನಿನಗ್ ಹೇಗ್ ಗೊತ್ತು? ಏನು, ಕೆಳಗ್ ಬಿದ್ಲಾ? ಅದನ್ನೇ ಅಲ್ವೇನೋ ನೀನ್ ಕೇಳಿದ್ದು? ನಾನ್ ಕೇಳಕ್ಕೂ ಮುಂಚೆನೆ ನೀನೇ ಹೇಳ್ದೆ ಅಕ್ಕ. ನಾನ್ ಯಾವಾಗ ಹೇಳದ್ನೋ? ಸರಿ ಬಿಡು, ಅಷ್ಟೊಂದು ಯೋಚನೆ ಮಾಡ್ಬೇಡ. ಏಯ್, ನಿಂತ್ಕೊಳ್ಳೋ. ಎಲ್ಲಿಂದ ಬರ್ತಿದ್ಯಾ? ಹೊರಗಡೆಯಿಂದ. ಜೊಬ್ಬ ಜೋಕ್ ಮಾಡಬೇಡ. ಜೋಕ್ ಅಂತ ಯಾಕಂತಿದ್ದೀರಾ ಅದ್ಗೆ? ಇವನ್ ಸ್ಟೋರಿ ಹೇಳೋದಕ್ ಹೋಗಿದ್ದ ಅಂತ ನಿಮಗ್ ಕೂಡ ಗೊತ್ತು ತಾನೆ? ನಿಜವಾಗ್ಲೂ ಕತೆ ಹೇಳೋದಕ್ಕೆ ಹೋಗಿದ್ದ? ನನಗ್ ಕತೆ ಹೇಳ್ಬೇಡ. ರಾತ್ರಿ ನಾನೇ ಮುಖಕ್ಕೆ ವಿಭೂತಿ ಹಾಕಿದ್ದು ಅಂತ ಅನುಮಾನ ಬಂದಿದ್ಯಾ? ಯಾಕತ್ಗೆ ಹೀಗ್ ವಿಚಾರಿಸ್ತಿದ್ದೀರಾ? ನನಗೆ ನಿನ್ ತಮ್ಮನ ಮೇಲೆ ಡೌಟ್ ಇದೆ. ಸ್ವಾಮೀಜಿ ವೇಷ ಹಾಕೊಂಡು ದೇವಸ್ಥಾನಕ್ಕೆ ಬಂದಿದ್ದ.
ಕಥೆನ್ ಮಾತ್ರ ಬರೀತಾನೆ ಅದ್ಗೆ ಆಕ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ. ಅವನ್ ವೇಷನೂ ಹಾಕಲ್ಲ. ಈ ತರ ಎಲ್ಲದಕ್ಕೂ ಅನ್ಮನ್ಸಿದ್ರೆ ಹೇಗೆ? ಯಾವ್ದೇನೇ ಆದ್ರೂ ನನ್ ಡೌಟನ್ನ ಕ್ಲಿಯರ್ ಮಾಡ್ಕೊಳ್ದೆ ಹೋದ್ರೆ ನನಗ್ ನಿದ್ದೆ ಬರಲ್ಲ. ರಂಗ, ಅಮ್ಮೋರೆ, ಹೋಗಿ ದೇವ್ರ ಮನೆಯಿಂದ ಶಾಲು, ರುದ್ರಾಕ್ಷಿ, ವಿಭೂತಿ ತಗೊಂಡ್ ಬಾ. ಸರಿ ಅಮ್ಮೋರೆ. ತಗೊಳ್ಳಿ ಅಮ್ಮೋರೆ. ಅತ್ತೆಗೆ ಅನುಮಾನ ಬಂದ ಹಾಗಿದೆ. ಸಿದ್ದು ಸಿಕ್ಕಾಕೋತಾನೆ ಅನ್ಸುತ್ತೆ. ಕುತ್ತಿಗೆಗೆ ರುದ್ರಾಕ್ಷಿನ ಹಾಕೊಂಡು ಆ ಶಲ್ಯನ ಹಾಕೋ. ಯಾಕೆ? ಹಾಕೋ ಅಂತ ಹೇಳಿಲ್ವಾ? ಆ ರುದ್ರಾಕ್ಷಿನೂ ಕೂಡ ಹಾಕೋ. ಅಲ್ಲ, ಅದು ಹಾಕೋ ಅಂದೆ ತಾನೆ. ಆ ವಿಭೂತಿ ಹಚ್ಕೋ. ಅದಲ್ಲ, ಇದನ್ಯಾಕೆ? ಹಚ್ಕೋ ಅಂತ ಹೇಳಿಲ್ವಾ? ಹಚ್ಕೋ. ದೇವ್ರೆ, ಸಿದ್ದುನ ಸೇವ್ ಮಾಡು. ಹಚ್ಕೋ. ದಮಯಂತಿ, ಏನ್ ಮಾಡ್ತಿದ್ಯಾ? ಕತೆ ಹೇಳೋದಕ್ಕೆ ಹೋಗಿದ್ದೆ ಅಂತಿರೋ ಸಿದ್ದುಗೆ ಸಾಧು ಪರೀಕ್ಷೆ ಮಾಡ್ತಾ ಇದೀನಪ್ಪ. ಪಾಸ್ ಆಗ್ತಾನೋ ಫೇಲ್ ಆಗ್ತಾನೋ ನೋಡೋಣ. ನೋಡಿ ಮಾವ, ಅದ್ಗೆ ನನ್ನ ತಮ್ಮನ್ಗೆ ಸನ್ಯಾಸಿ ವೇಷ ಹಾಕಿಸ್ತಿದ್ದಾರೆ. ಅನ್ಯಾಯ ಅಲ್ವಾ ಮಾವ? ನಿನಗೆ ಬುದ್ಧಿ ಇದೆಯಾ ದಮಯಂತಿ? ಸನ್ಯಾಸಿ ವೇಷ ಅಲ್ಲಪ್ಪ, ಸಾಧು ವೇಷ. ಸಾಕ್ ನಿಲ್ಸು. ಹುಚ್ಚ ಕೆಲಸ ಮಾಡ್ಬೇಡ. ಅದ್ ಹಾಗಲ್ಲ ಅಪ್ಪ. ಸಾಕ್ ನಿಲ್ಸು. ಏಯ್, ನೀನ್ ತೆಗಿಯೋದು. ಹೋಗಿ ಒಳಗಡೆ. ಯಾವಾಗ್ಲೂ ಏನಾದ್ರೂ ಒಂದು ತರಲೆ ಮಾಡ್ತಾನೆ ಇರ್ತೀರಾ. ದೇವ್ರ ಹಾಗೆ ಬಂದು ಕಾಪಾಡಿದ್ರು ತಾತ. ಇವಾಗ ಹೇಗಿದೆ? ಪರವಾಗಿಲ್ಲ.
ಯಾಕೆ ಕಾಫಿ ಕೊಟ್ಟು ಇವನನ್ನ ಕೂರ್ಸ್ಕೊಂಡು ಕತೆ ಹೇಳು. ಇದೇನತ್ತೆ ಹೀಗೆ ಹೇಳ್ತೀರಾ? ಏನೋ ಕೆಳಗಡೆ ಬಿದ್ದಿದ್ನಲ್ಲ ಅಂತ ಕೇಳ್ಬೇಕು ಅನ್ಸಿರ್ಬೇಕು. ಹಾ, ಇವನ್ ಯಾಕೆ ಕೇಳ್ತಿದ್ದಾನೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನ್ ರೂಮ್ಗೆ ಹೋಗು. ಹೋಗು. ಪ್ರತಿಯೊಂದಕ್ಕೂ ಜಗಳ ಯಾಕೆ ಮಾಡ್ತೀರಾ ಅತ್ಗೆ? ಇಲ್ಲ ಅಂತಂದ್ರೆ ಮತ್ತಿನ್ನೇನು? ಇವನೇನೋ ಮಾಜಿ ಲವ್ವರ್ ಥರ ಸಂಪದ ಜೊತೆ ಯಾಕೆ ಮಾತಾಡ್ಬೇಕು? ಮದ್ವೆಗೂ ಮುಂಚೆ ಸಂಪದ ಯಾರನ್ನಾದ್ರೂ ಪ್ರೀತಿಸಿದ್ಲ ಅತ್ಗೆ? ಪ್ರೀತಿಸ್ತಿದ್ಲು ಅಂತ ಗೊತ್ತಿದ್ರೆ ನನ್ನ ಮಗ ಯಾಕೆ ಇವಳು ತಾಳಿ ಕಟ್ತಿದ್ದ? ಆ ಥರ ಕತೆಗಳೇನಾದ್ರೂ ಇದ್ರೆ ಸಂಪದನ ಅವಳನ್ನ ಪ್ರೀತಿಸ್ದವನ್ನ ಇಬ್ಬರನ್ನು ಎನ್ಕೌಂಟರ್ ಮಾಡಿ ಬಿಸಾಕ್ತಾನೆ. ಬಾರೋ ಸಿದ್ದು, ದೇವಸ್ಥಾನಕ್ಕೆ ಹೋಗಿ ನೈವೇದ್ಯ ಕೊಡ್ಬೇಕು. ಇವತ್ ರಾತ್ರಿ ಅಲ್ಲೇ ನಿದ್ದೆ ಮಾಡ್ಬೇಕು ಅಂತ ಅತ್ತೆ ಹೇಳಿದ್ದಾರೆ. ನಿದ್ದೆ ಮಾಡ್ಬೇಕಾ? ಎಲ್ರೂನಾ? ಅದನ್ನೇ ಅಲ್ವಾ ಹೇಳಿದ್ದು. ಸರಿ. ಬಾ. ಇಷ್ಟೊತ್ತಿಗೆ ಎಲ್ರೂ ರೆಡಿ ಆಗಿರ್ತಾರೆ. ಫಾಸ್ಟ್ ಕಲ್ಯಾಣಿ. ಮಾಡರ್ನ್ ಲುಕ್ ಅಂದ್ರೆ ಚಿಟ್ಕೆಲಾಗೋ ಕೆಲ್ಸ. ಹೀಗೆ ಟ್ರೆಡಿಷನಲ್ ಆಗಿ ರೆಡಿ ಆಗೋದೇ ಕಷ್ಟ. ಮೊದ್ಲೇ ಚಿಕ್ ಡ್ರೆಸ್ಸು ಮಾಡರ್ನ್ ಡ್ರೆಸ್ ಹಾಕೋತೀನಿ ಅಂತ ಆ ದಮಯಂತಿ ಅತ್ತೆ ಯಾವಾಗ್ಲೂ ಹೇಳ್ತಾನೆ ಇರ್ತಾಳೆ. ಇವತ್ತು ಹೇಗಾದ್ರೂ ಮಾಡಿ ಆ ಅತ್ತೆ ಬಾಯಿನ ಮುಚ್ಚಿಸ್ಬೇಕು. ಸಾರಿ ಅಮ್ಮ, ಇವತ್ತು ನಿನ್ ಬರ್ತ್ಡೇ ಅಲ್ವಾ? ಶಿವರಾತ್ರಿ ಬಿಸಿನಲ್ಲಿ ಮರ್ತೆ ಹೋಗಿದ್ದೆ. ನನ್ನ ಕ್ಷಮಿಸಮ್ಮ. ಮಿಸ್ ಯು ಅ ಲಾಟ್. ಕಲ್ಯಾಣಿ, ಗ್ರೀನ್ ಚೆನ್ನಾಗಿರುತ್ತಾ ಬ್ಲೂ ಚೆನ್ನಾಗಿರುತ್ತಾ? ನಿಮ್ಮ ಅಮ್ಮನಿಗೆ ಯಾವ ಕಲರ್ ಆದ್ರೂ ಚೆನ್ನಾಗೇ ಇರುತ್ತೆ. ಅಜಯ್, ಮಾಧುರಿ ಬರ್ತ್ಡೇ ಅಂತ ಬಜೆಟ್ ಜಾಸ್ತಿ ಮಾಡ್ತಿದ್ಯಾ. ಓಕೆ, ಇದ್ರ ರೇಟ್ ತರನೇ ನಿನ್ ಮೇಲೆ ಅನುಮಾನ ಕೂಡ ಅವಳಿಗೆ ಜಾಸ್ತಿ ಆಗ್ತಾನೆ ಇದೆ. ಆದ್ರೂ ಸರಿ, ನೀನು ಜಗಳ ಮಾಡ್ದೇನೆ ಇಷ್ಟು ತಾಳ್ಮೆಯಿಂದ ಅದ್ ಹೇಗಿರ್ತ್ಯಾ? ಲವ್. ಏನು? ಹೌದಮ್ಮ, ಪ್ರೀತಿಯಿಂದನೇ, ಪ್ರೀತಿ ಜೊತೆಗೆ ಪ್ರೀತಿಗೋಸ್ಕರ ಪ್ರೀತಿಯಿಂದನೇ ಇರ್ತೀನಿ. ಕನ್ಫ್ಯೂಸ್ ಮಾಡ್ಬೇಡ ಅಜಯ್, ಕ್ಲಿಯರ್ ಆಗಿ ಹೇಳು. ನನ್ನ ನಿಮ್ಮಮ್ಮ ಅನುಮಾನ ಪಡ್ತಿರ್ತಾಳೆ ಅಂತ ನೀನ್ ಅನ್ಕೋತಿದ್ಯಾ? ನನ್ನ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ ಅಂತ ನಾನು ಅನ್ಕೊಳ್ತೀನಿ. ಇಷ್ಟೊಂದು ಪಾಸಿಟಿವ್ ಆಗಿ ಅದ್ ಹೇಗ್ ತಗೋತ್ಯಾ ಅಜಯ್? ನನ್ ನೋಡಿದ್ರನ್ನೇ ನಿನಗೆ ಹೀಗನ್ಸುತ್ತೆ ಅಂದ್ರೆ ನನ್ನ ಪ್ರೀತಿನ ಉಳಿಸೋದಕ್ಕೋಸ್ಕರ ತ್ಯಾಗ ಮಾಡಿರೋರ ಬಗ್ಗೆ ನೀನು ತಿಳ್ಕೊಂಡ್ರೆ ಇನ್ನೇನಂತೀಯೋ? ಏನಾಯ್ತು ಕಲ್ಯಾಣಿ? ಏನೂ ಇಲ್ಲ ಅಮ್ಮ. ಏನೂ ಇಲ್ಲ ಅಂದ್ರೆ ಯಾಕೆ ಅಳ್ತಿದ್ಯಾ? ನೀನ್ ಸುಳ್ಳು ಹೇಳ್ತಾ ಇದೀಯಾ? ಯಾರ ಬಗ್ಗೆನೋ ಯೋಚನೆ ಮಾಡ್ತಿದ್ದಾಳೆ ಅಮ್ಮ. ಒಂದು ವೇಳೆ ಕಾಲೇಜಲ್ಲಿ ಏನಾದ್ರೂ ಬಾಯ್ ಫ್ರೆಂಡ್. ಹಲೋ ಆಫೀಸರ್, ನನ್ಗೇನ್ ಬಾಯ್ ಫ್ರೆಂಡ್ಸ್ ಇಲ್ಲ. ಹಾ, ನನಗಂತೂ ನಂಬೋದಕ್ಕಾಗ್ತಿಲ್ಲ ಅಮ್ಮ. ನನಗ್ ಕೋಪ ತರಿಸ್ಬೇಡಿ ಆಫೀಸರ್. ಮೊದ್ಲೇ ನನ್ ಮನ್ಸು ಸರಿ ಇಲ್ಲ. ಇವತ್ತು ನಮ್ಮಮ್ಮನ್ ಬರ್ಡೇ. ಏನಮ್ಮ ಇದು? ಓಪನ್ ಮಾಡು.
ಜೀವ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ, ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ. ಕರುಣೆ ಕಣಜವೇ ಕೊರಗಿ ನಿಂತರೆ ನನ್ನ ಸಿರೆ ನನ್ನ ಕೊಂದಿದೆ. ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ, ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ. ಕರುಣೆ ಕಣಜವೇ. ಥ್ಯಾಂಕ್ ಯು ಅನುಪಮ. ಅಮ್ಮ ಹುಟ್ಟಿದ ದಿನ ಅಮ್ಮ ನನ್ನ ಜೊತೆ ಇಲ್ವಲ್ಲ ಅಂತ ಫೀಲ್ ಆಗ್ತಿದ್ದೀನಿ. ಆದ್ರೆ ನೀನು ಅಮ್ಮನ ನೆನಪುಗಳನ್ನ, ಅಮ್ಮನ ಜೊತೆ ನನಗಿರೋ ನೆನಪುಗಳನ್ನ ಭದ್ರವಾಗಿ ನನಗೆ ಕೊಟ್ಟಿದ್ಯಾ. ನಮ್ಮಮ್ಮನ್ನ ನೀನು ಮತ್ತೆ ನನಗೆ ಹತ್ರ ಮಾಡಿದ್ಯಾ ಅನುಪಮ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನನಗಲ್ಲ, ಶೌರ್ಯನ್ಗೆ. ಶೌರ್ಯನೇ ಫೋಟೋಸ್ನೆಲ್ಲ ಕಲೆಕ್ಟ್ ಮಾಡಿ ಆಲ್ಬಮ್ ಮಾಡಿದ್ದಾನೆ. ಥ್ಯಾಂಕ್ ಯು ಆಫೀಸರ್. ಇಟ್ಸ್ ಓಕೆ. ಕಣ್ಣೀರು ಒರೆಸ್ಕೋ. ಗೋಲ್ಡನ್ ಚಾನ್ಸ್ ಮಿಸ್ ಆಗದೇನೆ ಇರೋದಕ್ಕೆ ಪ್ಲಾನ್ ಮಾಡಿದ್ದೀನಿ ಸ್ಯಾಮ್. ಅರ್ಥ ಆಗ್ಲಿಲ್ಲ. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಲ್ವಾ, ರಾತ್ರಿ ಎಲ್ಲರೂ ದೇವಸ್ಥಾನದಲ್ಲೇ ನಿದ್ದೆ ಮಾಡ್ಬೇಕಲ್ವಾ? ಹೌದು. ಅದಕ್ಕೆ ಆದ್ರೆ ಅಂತ ಹೇಳ್ತಿದ್ಯಲ್ಲ ಸ್ಯಾಮ್, ನಾವು ಹೋಗೋದಕ್ಕೆ ಅದೇ ರೈಟ್ ಟೈಮ್ ಅಂಡ್ ರೈಟ್ ಪ್ಲೇಸ್. ಅಲ್ಲ, ಅಲ್ಲಿ ಎಲ್ಲರೂ ಇರ್ತಾರಲ್ಲ, ಹೇಗಾಗತ್ತೆ? ಇರ್ತಾರೆ, ಆದ್ರೆ ನಿದ್ದೆಯಲ್ಲಿ. ಎಲ್ರು ಗಾಢವಾದ ನಿದ್ದೆಯಲ್ಲಿರೋ ಟೈಮಲ್ಲಿ ನಾವಿಬ್ರು ಓಡೋಗೋಣ. ನಿದ್ದೆಯಿಂದ ಎದ್ದು ನೋಡೋ ಟೈಮ್ಗೆ ನಾವಿಬ್ರು ರಾಜ್ಯನ ಬಿಟ್ಟು ಓಡೋಗಿರ್ತೀವಿ. ರಾಜ್ಯ ಬಿಟ್ಟು ಎಲ್ಲಿಗೆ ಹೋಗ್ತೀಯಾ ಸಿತ್ತು? ಎಲ್ಲಿಗೆ ಹೋಗ್ತೀಯಾ? ತಾತ ಅದು ಪರವಾಗಿಲ್ಲ, ಹೇಳು. ನಿರ್ಧಾರ ಮಾಡ್ಕೊಂಡಿದ್ಯಲ್ಲ. ನೀನ್ ಮಾಡ್ತಿರೋದು ಕರೆಕ್ಟ್ ಅಲ್ಲ ಸಿದ್ದು. ಈ ವಿಷಯ ಮನೆಯವ್ರಿಗೆ ಗೊತ್ತಾದ್ರೆ ನಿನ್ನ ಮಾತನ್ನ ನಾನು ಕೇಳಿಸ್ಕೊಂಡಿದ್ದಕ್ಕೆ ಸರಿ ಹೋಯ್ತು. ಪಾರ್ವತಿ ಕೇಳಿಸ್ಕೊಂಡಿದ್ರೆ ಏನಾಗ್ತಿತ್ತು ಗೊತ್ತಾ? ನಿನ್ನ ಆಲೋಚನೆ ತಪ್ಪು ಅಂತ ನಿನಗೆ ಅರ್ಥ ಆಯ್ತು. ಅದಕ್ಕೆ ನಿನ್ ತಲೆ ತೆಗೆಸ್ಕೊಂಡಿದ್ಯಾ. ಮತ್ತೊಂದ್ಸಲ ಇಂಥ ಆಲೋಚನೆಗಳನ್ನ ಮಾಡಕ್ ಹೋಗ್ಬೇಡ ಸಿದ್ದು. ದಮಯಂತಿ ಬಗ್ಗೆ ನಿನಗೆ ಗೊತ್ತಿದೆ ಅಲ್ವಾ, ಎಲ್ಲದಕ್ಕೂ ಅನುಮಾನ ಪಡ್ತಾಳೆ. ಅದಕ್ಕೆ ನಿನಗೆ ಶಲ್ಯ ಹೊದಿಸಿ ರುದ್ರಾಕ್ಷಿ ಹಾಕ್ಸಿ ಅಷ್ಟು ರಾಧ ಅಂತ ಮಾಡಿದ್ದು. ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನೀನು ಮನೆ ಊರು ಬಿಟ್ಟು ಹೊಟ್ಟೋದ್ರೆ ಹೇಗೆ ಹೇಳು? ನೀನ್ ಹಾಗೆ ಹೊರಟೋದ್ರೆ ದಮಯಂತಿಯಿಂದನೇ ನೀನು ಹೋದೆ ಅಂತ ಪಲ್ಲವಿ ಬೇಜಾರು ಮಾಡ್ಕೋತಾಳೆ. ಸರಿ ತಾತ. ಅಮ್ಮ ಸಂಪದ, ದೇವಸ್ಥಾನಕ್ಕೆ ಹೋಗ್ಬೇಕಲ್ವಾ? ಬಾ.